ಇನ್ನು ಹಾಸನದಲ್ಲಿ ಯಶ್ ಅವರ ತಾಯಿ ಜಮೀನು ಜಟಾಪಟಿ ಬಹಳ ಜೋರಾಗಿದೆ. ಒಂದೇ ಜಾಗಕ್ಕೆ 2 ದಾಖಲೆ ನೀಡಿದ್ದಾರೆ ಎನ್ನುವಂತ ಆರೋಪ ಇದೆ. ಹಾಸನದಲ್ಲಿ ಯಶ್ ತಾಯಿ ಜಮೀನು ಜಟಾಪಟಿ ಜೋರಾಗಿದ್ದು ಒಂದೇ ಜಾಗಕ್ಕೆ 2 ದಾಖಲೆ ಕೊಟ್ಟಿದ್ದಾರೆ ಎನ್ನುವಂಥ ಆರೋಪ ಮಾಡಿದ್ದಾರೆ. ಸುಳ್ಳು ದಾಖಲೆ ಸೃಷ್ಟಿ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಪಿಡಿಒ. ಸೈಟ್ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಪಿಡಿಒ ನಟರಾಜ್. ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ರೆ ಕ್ರಮ ಕೈಗೊಳ್ಳಲಿ. ಯಶ್ ತಾಯಿ ಪುಷ್ಪ ದಾಖಲೆಗಳೊಂದಿಗೆ ಬರಲಿ. ನಾನು ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಪ್ಕೊಳ್ತೀನಿ ಅಂತ ಪಿಡಿಒ ಹೇಳಿದ್ದಾರೆ. ಪಿಡಿಒ 2 ದಾಖಲೆಗಳನ್ನು ಕೊಟ್ಟಿದ್ದಾರೆ ಒಂದೇ ಜಮೀನಿಗೆ ಅಂತ ಹೇಳಿ ಪುಷ್ಪ ಅವರ ಆರೋಪ. ನಾನು ಕೊಟ್ಟಿಲ್ಲ ಅನ್ನೋದು ಪಿಡಿಒ ಅವರ ಮಾತು. ಹೀಗಾಗಿ ಆ ಥರದ್ದು ಏನಾದ್ರು ದಾಖಲೆಗಳಿದ್ರೆ ತಗೊಂಡು ಬನ್ನಿ, ಹಾಗೇನಾದ್ರು ನಡೆದಿದ್ರೆ ನಾನು ಖಂಡಿತ ಶಿಕ್ಷೆ ಏನು ಕೊಡ್ತೀರೋ ನಾನು ಅದಕ್ಕೆ ಬದ್ಧ ಆಗಿರ್ತೀನಿ ಅಂತ ಹೇಳಿ ಪಿಡಿಒ ಹೇಳಿದ್ದಾರೆ. ಬಹಳ ದಿನಗಳಿಂದ ಸೈಟ್ ವಿಚಾರವಾಗಿ ದೊಡ್ಡ ಮಟ್ಟದ ಜಗಳ ಆಗ್ತಾ ಇದೆ ಯಶ್ ತಾಯಿ ಪುಷ್ಪ ಹಾಗೆ ದೇವರಾಜ್ ಅನ್ನುವಂಥವರ ನಡುವೆ. ಹೀಗಾಗಿ ಇದೀಗ ಪಿಡಿಒ ಮಧ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ದಾಖಲೆಗಳನ್ನು ತಗೊಂಡು ಬನ್ನಿ ಪುಷ್ಪ ಅವರೇ, ಅದ್ರಲ್ಲಿ ನಾವೇನಾದರೂ 2 ಡಾಕ್ಯುಮೆಂಟ್ ಕೊಟ್ಟಿದ್ರೆ ಖಂಡಿತ ನಾನು ಶಿಕ್ಷೆಗೆ ಅರ್ಹನಿದ್ದೀನಿ ಅಂತ ಹೇಳಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಘಾತ ಆಗಿದೆ, ನೋವಾಗಿದೆ. ಮತ್ತು ನನ್ನ ಕುಟುಂಬದವರಿಗೂ ಸಹ ನನ್ನ ಹೆಸರನ್ನ ಈ ರೀತಿ ಕೇವಲವಾಗಿ ಉಪಯೋಗಿಸ್ತಿದ್ದಾರೆ ಅಂತ ಹೇಳಿ ತುಂಬ ನಮ್ಮ ಕುಟುಂಬ ದೊಡ್ಡ ಕುಟುಂಬ ಸರ್, ಅವ್ರಿಗೂ ಘನತೆಗೆ ತುಂಬ ನೋವಾಗಿದೆ. ಕಾರಣ ಏನು ಅಂದರೆ ನಾನು ಈಗಲೂ ಅವ್ರಿಗೆ ಕೇಳ್ಕೊಳ್ಳೋದು, ಯಶ್ ತಾಯಿಯವರು ಈ ಥರ ಬೀದಿಯಲ್ಲಿ ಆರೋಪಗಳನ್ನ ಮಾಡೋದು ಬಿಟ್ಟು ನೇರವಾಗಿ ಅದೇನು ದಾಖಲೆಗಳಿದೆ ಆ ದಾಖಲೆಗಳನ್ನ ಈ GP ಅವ್ರು ಇರ್ಬೋದು ಅಥವಾ ಲಕ್ಷ್ಮಮ್ಮ ಇರ್ಬೋದು ಅಥವಾ ಯಶ್ ತಾಯಿ ಇವ್ರ ಹತ್ರ ಏನು ದಾಖಲೆಗಳಿದೆ, ಮೂಲ ಓನರ್ಸ್ ಏನು, ಅಥವಾ ಅದಕ್ಕೆ ಏನು ಇನ್ನೇನೇನು ದಾಖಲೆಗಳಿದೆ, CITB ಇದ್ದ ಏನಾದರೂ ಪ್ಲಾನ್ ಅಪ್ರೂವಲ್ ಕೊಟ್ಟಿದ್ರೆ ಅಥವಾ ಇನ್ನೇನಾದರೂ ಅಲಿಗೇಷನ್ ಆಗಿದ್ರೆ ಅವೆಲ್ಲ ಡಾಕ್ಯುಮೆಂಟ್ನ ಸಮಗ್ರವಾಗಿ ಜಿಲ್ಲಾಧಿಕಾರಿಗಳಿಗೆ ಅಥವಾ CO ಅವರ ಜಿಲ್ಲಾ ಪಂಚಾಯತಿ CO ಅವರ ಗಮನಕ್ಕೆ ತಂದು ಅದನ್ನು ಸಂಬಂಧಪಟ್ಟ ADLR ಮತ್ತು CITB ಅವರಿಂದ ಪರಿಶೀಲನೆ ಮಾಡಿಕೊಂಡು ಅದು ಸರಿ ತಪ್ಪು ಅನ್ನೋದನ್ನ ಇದು ಮಾಡ್ಬೋದು. ಇಲ್ಲ ಅಂದರೆ ಕಾನೂನು ಕೋರ್ಟ್ಗಾದರೂ ಹೋಗಿ ಅದನ್ನ ದಾಖಲೆಗಳನ್ನ ಕೊಟ್ಟು ಪರಿಶೀಲನೆ ಮಾಡಿಸ್ಕೋಬಹುದು ಅಥವಾ ಕೋರ್ಟಿಂದ ಒಂದು ಆದೇಶನ ಪಡಿಬೋದು. ಅದನ್ನ ಬಿಟ್ಟು ಏಕಾಏಕಿ ಒಬ್ಬ PDO ಆಗಿ ನಟರಾಜು ತಪ್ಪು ಮಾಡಿದ್ದಾನೆ, ಫೇಕ್ ಮಾಡಿದ್ದಾನೆ, ಕಳ್ಳ ಅಥವಾ ಇನ್ನೇನೋ ಮಾಡ್ತಾ ಇದ್ದಾನೆ ಅನ್ನ ಯಾರೋ ಹೇಳಿದ್ದನ್ನ ಮಾತುಗಳನ್ನ ಅಥವಾ ಅವರಿಂದ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಅವ್ರು ಯಾರೋ ಹೇಳ್ಕೊಟ್ಟ ಮಾತುಗಳನ್ನ ಇವ್ರ ಬಾಯಲ್ಲಿ ಅವರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಇದು ಸತ್ಯಕ್ಕೆ ದೂರ ಸರ್. ನನ್ನ ಅವಧಿಯಲ್ಲಿ ನಾನು ಯಾವುದೇ ದಾಖಲೆಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿಲ್ಲ. ಕಾರಣ ಇಷ್ಟು, ನಾನು ನೇರವಾಗಿ ನನ್ನ ಎದೆ ಮೇಲೆ ಕೈ ಇಟ್ಟು ಹೇಳ್ತೇನೆ, ನನ್ನ ಅವಧಿಯಲ್ಲಿ ನಾನು ಲಕ್ಷ್ಮಮ್ಮ ಅವರಿಗೆ ಸಂಬಂಧಪಟ್ಟಂಗೆ ಈ ಸ್ವತ್ತು ಆಗಿರ್ಬೋದು ಅಥವಾ ಖಾತೆ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ದಾಖಲೆಗಳನ್ನ ನಾನು ಕೊಟ್ಟಿದ್ದರೆ, ನಾನು ನನ್ನಿಂದ ತಪ್ಪಾಗಿದೆ ಅಂತ ನನ್ನ ಮೇಲಧಿಕಾರಿಗಳು ಹೇಳಿದ್ದರೆ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಏನು ಶಿಕ್ಷಣ ನ್ಯಾಯಾಲಯ ಆಗಿರ್ಬೋದು ನನ್ನ ಮೇಲಧಿಕಾರಿಗಳು ಕೊಡ್ತಾರೋ ಅದನ್ನು ಅನುಭವಿಸೋಕ್ಕೆ ರೆಡಿ ಇದ್ದೀನಿ ಸರ್. ಹಾಗೆ ನಾನು ಇನ್ನೊಂದು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಪುಷ್ಪ ಮೇಡಮ್ ಇಷ್ಟೆಲ್ಲ ಬೀದಿ ರಂಪಾಟಗಳು ಇವೆಲ್ಲ ಮಾಡೋದಕ್ಕಿಂತ ಅವರಿಗೆ ನ್ಯಾಯಾಲಯದ ಮೇಲೆ ಗೌರವ ಇಲ್ವಾ ಅಥವಾ ಅಧಿಕಾರಿಗಳ ಮೇಲೆ ಗೌರವ ಇಲ್ವಾ, ಒಂದು ಅಥಾರಿಟಿ ಮೇಲೆ ಗೌರವ ಇಲ್ವಾ? ಅಲ್ಲಿಗೆ ದಾಖಲೆಗಳನ್ನ ಇವ್ರದ್ದು ಮತ್ತೆ ಯಾರು ಲಕ್ಷ್ಮಮ್ಮ ಅವರು ಅಂತ ಹೇಳ್ತಿದಾರಲ್ಲ ಅವ್ರದ್ದು ದಾಖಲೆಗಳು ಎರಡನ್ನು ಸಮಗ್ರವಾಗಿ ಸೇರಿಸ್ಕೊಂಡು ಕೊಟ್ಟು ಅಲ್ಲಿ ಏನಾಗಿದೆ, ಮೂಲ ನನಗೆ ಎಷ್ಟು ಬಂತು, ಮೂಲ ನಮ್ಮ ಓನರ್ಗೆ ಎಷ್ಟು ಬಂತು, ಅವ್ರಿಗೆ ಎಷ್ಟು ಬಂತು, ಇದಕ್ಕೆ ಸಂಬಂಧಪಟ್ಟಂಗೆ ರೆವಿನ್ಯೂ ಸ್ಕೆಚ್ಗಳು ಅಥವಾ CITB ಇಂದ ಯಾರಿಗೆ ಪ್ಲಾನ್ ಆಗಿದೆ ಆ ಪ್ಲಾನ್ ಸರಿ ಇದೆಯೋ ತಪ್ಪಿದೆಯೋ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದಾಗಿತ್ತು. ಅದನ್ನ ಯಾವುದನ್ನು ಬಿಡದನೆ ಮೀಡಿಯಾ ಮುಂದೆ ಅವರು 1 ವರ್ಷ ಅಲ್ಲ 10 ವರ್ಷ ನೇರವಾಗಿ ಈ ತರ ಆರೋಪ ಮಾಡಿದ್ರು. ನನ್ನಿಂದ ತಪ್ಪಾಗಿಲ್ಲ, ಹಾಗಾಗಿ ನಾನು ಇದರಲ್ಲಿ ತಲೆ ಬಗ್ಸೋ ಅಂತ ಒಂದು ಪ್ರಮೇಯನೇ ಬರಲ್ಲ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ಮೀಡಿಯಾ ಮುಂದೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ